ನಮಸ್ಕಾರ ವಿದ್ಯಾರ್ಥಿಗಳೇ ನಾವು ಧನ್ಯವಾದ ಹೇಳಿದ ಕೊಕ್ಕರೆ ಅಂತಕ್ಕಂಥ ಪಾಠವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಈ ಧನ್ಯವಾದ ಹೇಳಿದ ಕೊಕ್ಕರೆ ಪಾಠದ ಲೇಖಕಿಯ ಪರಿಚಯವನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಅಂದರೆ ಡಾಕ್ಟರ್ ಅನುಪಮಾ ನಿರಂಜನ್ 1934 ಮೇ 17ರಂದು ತೀರ್ಥಹಳ್ಳಿಯಲ್ಲಿ ಜನಿಸಿದರು. ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಇವರು ಕನ್ನಡ ಸಾಹಿತ್ಯ ರಚನೆಯಲ್ಲಿ ತಮ್ಮದೇ ಆಗಿರತಕ್ಕಂತಹ ಆಸಕ್ತಿಯನ್ನು ಬೆಳೆಸಿಕೊಂಡು ಸೇವೆಯನ್ನು ಮಾಡಿದ್ದಾರೆ ಅಂತ ನಾವು ಅಭ್ಯಾಸ ಮಾಡಿದ್ದೇವೆ. ಇನ್ನು ಇವರು ಬರೆದಂತಹ ಪ್ರಮುಖ ಕೃತಿಗಳು ಯಾವಪ್ಪ ಅಂದರೆ ಅದು ತಾಯಿ ಮತ್ತು ಮಗು, ಆಳ, ದಿಟ್ಟೆ, ಅನಂತಗೀತ, ಹಿಮದ ಹೂವು, ಶ್ವೇತಾಂಬರಿ ಅಂತಕ್ಕಂತಹ ಅನೇಕ ಕೃತಿಗಳನ್ನು ಇವರು ರಚಿಸಿದ್ದಾರೆ ಅನ್ನೋದನ್ನು ತಿಳಿದುಕೊಂಡಿದ್ದೇವೆ. ಇನ್ನು ಇವರಿಗೆ ಸಿಕ್ಕಂತಹ ಪ್ರಶಸ್ತಿಗಳಂತಂದ್ರೆ ಅದು ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜೊತೆಗೆ ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆ, ಹಾಗೆ ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿಕೊಂಡು ಆ ಗೌರವಗಳಿಗೆ ಇವರು ಪಾತ್ರರಾಗಿದ್ದಾರೆ ಅಂತ ನಾವು ತಿಳಿದುಕೊಂಡಿದ್ದೇವೆ. ಇನ್ನು ಈ ಪಾಠದ ಮುಖ್ಯ ಉದ್ದೇಶ ಏನಾಗಿದೆ ಅಂತಂದ್ರೆ ಮಾನವ ಪ್ರಕೃತಿ ಧರ್ಮವನ್ನು ಪಾಲಿಸಬೇಕಾಗಿದೆ. ಅಂದರೆ ಬದುಕಲು ಬಿಡಿ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ತಿಳಿದುಕೊಳ್ಳಬೇಕು. ಅಂದ್ರೆ ನಾವು ಬದುಕಬೇಕು, ಬೇರೆಯವರನ್ನು ಬದುಕಲು ಬಿಡಬೇಕು. ಅಂದ್ರೆ ಮನುಷ್ಯನಲ್ಲಿ ಪರೋಪಕಾರ, ಪ್ರೀತಿ, ಸಹಕಾರ, ಮಾನವೀಯತೆ ಮೌಲ್ಯಗಳು ತುಂಬಿ ತುಳುಕಬೇಕು. ಅಂದಾಗ ಏನಾಗತ್ತಂದ್ರೆ ಇಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ, ಬೇರೆಯವರನ್ನ ಬದುಕಿಸಲಿಕ್ಕೆ ಸಾಧ್ಯ. ಮನುಷ್ಯ ತಾನು ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಅದರ ಮೂಲಕ ಪ್ರಾಣಿ ಪಕ್ಷಿಗಳಿಗೆ ಅಥವಾ ಬೇರೆ ಜನರಿಗೆ ತೊಂದರೆಯಾಗದಂತೆ ಬದುಕಿದಾಗ ನಿಸ್ವಾರ್ಥತೆಯನ್ನು ಬೆಳೆಸಿಕೊಂಡು ಮುಂದೆ ಜೀವನವನ್ನು ಸಾಗಿಸುತ್ತಾ ಹೋದರೆ ಮುಂದೊಂದಿನ ಅದೇ ಉಪಕಾರ, ಅದೇ ಪ್ರೀತಿ, ಅದೇ ಸಹಕಾರ ನಮ್ಮನ್ನು ರಕ್ಷಿಸುತ್ತದೆ ಎನ್ನುವುದನ್ನ ಈ ಪಾಠದ ಮುಖ್ಯ ಆಶಯದಲ್ಲಿ ನಾವು ತಿಳ್ಕೊಳ್ತೀವಿ. ಹಾಗಾದ್ರೆ ಈ ದಿನ ನಾವೇನು ಮಾಡೋಣ, ಈ ಪಾಠದ ಸಾರಾಂಶವನ್ನ ತಿಳ್ಕೊಳ್ಳೋಣ. ಬನ್ನಿ ಹಾಗಾದ್ರೆ ಧನ್ಯವಾದ ಹೇಳಿದ ಕೊಕ್ಕರೆ ಈ ಪಾಠವನ್ನ ಈಗ ಓದುವ ಮೂಲಕ ಅದನ್ನ ವಿವರವಾಗಿ ತಿಳ್ಕೊಳ್ಳೋಣ. ನೋಡಿ, ತಮ್ಮ ಹತ್ರ ಪುಸ್ತಕ ಇದ್ರೆ ಬಹಳ ಉತ್ತಮ. ಯಾಕೆಂದ್ರೆ ಓದುವಂತಹ ವಿಷಯ ಅದನ್ನ ಸರಿಯಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಇದು ಭಾಷೆಯಾಗಿರೋದ್ರಿಂದ ತಾವು ಪುಸ್ತಕವನ್ನ ತಮ್ಮ ಹತ್ರ ಇಟ್ಕೊಂಡಿದ್ರೆ ಬಹಳ ಒಳ್ಳೆಯದು. ನೋಡಿ, ಇದೊಂದು ಕತೆ, ಹೌದಾ? ಈ ಕಥೆಯಲ್ಲಿ ನಾವು ಮಾನವೀಯತೆ ನೋಡ್ತೀವಿ, ಪ್ರೀತಿ, ಸಹಕಾರ, ಹೌದಾ, ತಾಳ್ಮೆ, ಸಹನೆ, ನಿಸ್ವಾರ್ಥತೆ ಇವೆಲ್ಲವನ್ನು ನೋಡ್ತೀವಿ. ಈ ಕಥೆಯಲ್ಲಿ ಯಾರಿದ್ದಾರೆ, ಯಾವ ಒಂದು ಈ ಗುಣಗಳು ಹೇಗೆ ಇದರಲ್ಲಿ ನಾವು ಕಾಣ್ತೀವಿ ಅನ್ನೋದನ್ನ ನೋಡೋಣ. ನೋಡಿ, ಒಂದೂರಿನಲ್ಲಿ ಬಡ ರೈತ ದಂಪತಿಗಳು ಇದ್ದರು. ಅವರಿಗೆ ಹರಿ ಎಂಬ ಮಗನು ಇದ್ದನು. ಅವನು ಸದ್ಗುಣವುಳ್ಳವನು ಮತ್ತು ಕರುಣಾಳವೂ ಆಗಿದ್ದನು. ಒಂದು ದಿನ ಅವನು ಹೊಳವೊಂದರ ಬಳಿ ಹೋಗುತ್ತಿದ್ದಾಗ ಹುಲ್ಲಿನ ಮೇಲೆ ಬಿಳಿ ಕೊಕ್ಕರೆಯೊಂದು ಬಿದ್ದಿತ್ತು. ಅವನು ಕನಿಕರದಿಂದ ಬಾಗಿ ನೋಡಿದಾಗ ಕೊಕ್ಕರೆಯ ಮೈಯೊಳಗೆ ಚುಚ್ಚಿದ್ದ ಬಾಣವೊಂದು ಕಂಡಿತು. ಹರಿಯು ಮೆಲ್ಲನೆ ಆ ಬಾಣವನ್ನು ಹೊರತೆಗೆದನು. ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಯನ್ನು ಹಾಕಿದನು. ಕೊಕ್ಕರೆಯ ನೋವು ಕಡಿಮೆಯಾಯಿತು. ಅದು ಆತನಿಗೆ 3 ಬಾರಿ ತಲೆಬಾಗಿ ನಮಸ್ಕರಿಸಿ ಹೊರಟು ಹೋಯಿತು. ನೋಡ್ರಿ, ಏನಾಗಿತ್ತಂದ್ರೆ ಒಂದು ಊರಿತ್ತು, ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಏನಪ್ಪ ಅಂದ್ರೆ ಬಡ ರೈತ ದಂಪತಿಗಳಿದ್ದರು. ನೋಡ್ರಿ, ಬಡ ರೈತ ದಂಪತಿ ಅಂತ ಹೇಳ್ತೀವಿ. ಇಲ್ಲಿ ದಂಪತಿ ಅಂದ್ರೆ ಗಂಡ ಹೆಂಡತಿ ಅಂತ ತಿಳ್ಕೊಳ್ಳಿ. ಈ ಬಡ ರೈತ ದಂಪತಿಗಳು ಆ ಊರಿನಲ್ಲಿ ವಾಸವಾಗಿದ್ದರು. ಅಂದ್ರೆ ಸರಿಯಾದಂತಹ ಅವರಿಗೆ ಇರ್ಲಿಕ್ಕೆ ಮನೆ ಇರಲಿಲ್ಲ, ಹೊಟ್ಟೆ ತುಂಬಾ ಅನ್ನ ಸಿಗ್ತಿರ್ಲಿಲ್ಲ, ಅಂದ್ರೆ ಕೆಲಸ ಕಡಿಮೆ, ಹೌದಾ? ಅಂತ ಒಂದು ಬಡ ರೈತ ಅಂದ್ರೆ ಜಮೀನು ಅಂದ್ರೆ ಫಲ ಕೂಡ ಬಹಳಷ್ಟು ಕಡಿಮೆ ಇದ್ದಂತ ಆ ಒಂದು ಕುಟುಂಬ. ಈ ದಂಪತಿಗಳು ಏನಾಗಿದ್ರು ಅಂದ್ರೆ ಆ ಊರಿನಲ್ಲಿ ವಾಸ ಆಗಿದ್ರು. ಆಗೇನಾಗಿತ್ತಂದ್ರೆ ಅವರಿಗೆ ಒಬ್ಬ ಹರಿ ಅಂತಕ್ಕಂಥ ಮಗ ಕೂಡ ಇದ್ದನು. ಇವು ಇಬ್ಬರು ದಂಪತಿಗಳೇನಪ್ಪ ಅಂದ್ರೆ ಒಬ್ಬ ಮಗ ಇದ್ದನು. ಆ ಮಗನ ಹೆಸರು ಏನಂದ್ರೆ ಹರಿ ಅಂತಕ್ಕಂಥದ್ದು ಆ ಮಗನ ಹೆಸರು. ಯಾವ ಮಗನ ಹೆಸರು? ಬಡ ರೈತ ದಂಪತಿಯ ಮಗನ ಹೆಸರು ಏನಂದ್ರೆ ಅದು ಹರಿ. ನೋಡ್ರಿ, ಆತ ಬಹಳ ಒಳ್ಳೆಯವನು, ಅಂತಂದ್ರೆ ಸದ್ಗುಣವುಳ್ಳವನು ಮತ್ತು ಕರುಣಾಳೂ ಆಗಿದ್ದನು. ಯಾರು?
ಈ ಹರಿ ಅಂತಕ್ಕಂಥವನು ಏನಪ್ಪ ಅಂದ್ರೆ ಸದ್ಗುಣ ಅಂದ್ರೆ ಒಳ್ಳೆಯ ಗುಣಗಳನ್ನು ಹೊಂದಿರುವಂಥವನು ಮತ್ತು ಕರುಣೆಯನ್ನ ಆ ಗುಣವನ್ನ ಹೊಂದಿದಂಥವನು ಯಾರಪ್ಪ ಅಂದ್ರೆ ಹರಿ. ಹಾಗಾಗಿ ಇವನ ಗುಣಗಳು ಏನಾಗಿದೆ ಅಂದ್ರೆ ಸದ್ಗುಣ ಮತ್ತು ಕರುಣಾಳು ಅಂತಕ್ಕಂಥ ಗುಣಗಳು ಇವನಲ್ಲಿ ತುಂಬಿಕೊಂಡಿದ್ದವು. ಈ ರೀತಿಯಾಗಿ ಆತ ಒಳ್ಳೆಯ ವ್ಯಕ್ತಿಯಾಗಿ ಅಲ್ಲಿ ಬೆಳೆದಿದ್ದ ಆ ಮಗಳ ಅಥವಾ ಆ ದಂಪತಿಯ ಮಗನಾಗಿ ಆತ ಬೆಳೀತಾ ಇದ್ದ, ವಾಸವಾಗಿದ್ದ. ಯಾರು? ಹರಿಯ ಗುಣ ಎಂಥದ್ದು? ಸದ್ಗುಣ ಮತ್ತು ಕರುಣೆಯ ಗುಣವನ್ನ ಹೊಂದಿದಂತಹ ಗುಣ ಹರಿಯ ಗುಣ ಆಗಿತ್ತು. ಒಂದು ದಿನ ಏನಾಗುತ್ತೆ ಅಂದ್ರೆ ಆತ ಕೊಳವೊಂದರ ಬಳಿ ಹೋಗುತ್ತಿದ್ದಾಗ ಒಂದು ಸಣ್ಣದಾಗಿರ್ತಕ್ಕಂಥ ನೀರಿನ ಮೂಲ ಕೊಳ ಇತ್ತು. ಅದೇ ಊರಿನಲ್ಲಿ ಏನಪ್ಪ ಕೊಳ ಇತ್ತು. ಆ ಕೊಳದ ಬಳಿ ಆತ ಹೋಗ್ತಾ ಇರ್ತಾನೆ, ದಾಟಿಕೊಂಡು ಏನೋ ನೋಡ್ಕೊಂಡು ಯಾವುದೋ ಕೆಲಸಕ್ಕಾಗಿ ಉದ್ದೇಶಕ್ಕಾಗಿ ಹೋಗ್ತಾ ಇರ್ತಾನೆ. ಹೋಗುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಆತನಿಗೆ ಒಂದು ದೃಶ್ಯ ಕಾಣುತ್ತೆ. ಏನಂತಂದ್ರೆ ಅಲ್ಲಿ ಹುಲ್ಲಿನ ಮೇಲೆ, ಅಲ್ಲಿ ಬೆಳೆದಂತ ಹುಲ್ಲು ಅಂದ್ರೆ ಕೊಳದ ಬಳಿ ಅಂತಂದ್ರೆ ಅಲ್ಲಿ ಕೊಳ ಅಂದ್ರೆ ನೀರಿರುತ್ತೆ, ನೀರಿನ ಇರೋದ್ರಿಂದ ಅಲ್ಲಿ ತಂಪು ಹೆಚ್ಚಾಗಿರುತ್ತೆ, ತಂಪು ಇರೋದ್ರಿಂದ ಹುಲ್ಲು ಜಾಸ್ತಿ ಬೆಳೆದಿರುತ್ತೆ. ಹಾಗಾಗಿ ಆ ಹುಲ್ಲಿನ ಮೇಲೆ, ಅಲ್ಲಿರ್ತಕ್ಕಂಥ ಹುಲ್ಲಿನ ಮೇಲೆ ಏನಾಗಿತ್ತು ಅಂತಂದ್ರೆ ಒಂದು ಬಿಳಿ ಕೊಕ್ಕರೆ ಬಿದ್ದಿತ್ತು. ನೋಡ್ರಿ, ಹುಲ್ಲಿನ ಮೇಲೆ ಬಿಳಿ ಕೊಕ್ಕರೆ ಒಂದು ಬಿದ್ದಿತ್ತು. ಏನು? ಪಕ್ಷಿ. ಬಿಳಿ ಕೊಕ್ಕರೆ ಅಂದ್ರೆ ಪಕ್ಷಿ. ಆ ಕೊಕ್ಕರೆ ಏನಾಗಿತ್ತಂದ್ರೆ ಅಲ್ಲಿ ಹುಲ್ಲಿನ ಮೇಲೆ ಬಿದ್ದಿತ್ತು. ಅದನ್ನ ಈತ ನೋಡ್ತಾನೆ. ಯಾರು? ಹರಿ ನೋಡಿ ಏನ್ ಮಾಡ್ತಾನೆ ಅಂದ್ರೆ ಅದನ್ನ ಸ್ವಲ್ಪ ಕನಿಕರದಿಂದ, ಯಾಕಂದ್ರೆ ಅವನ ಗುಣ ಎಂತದ್ದು? ಕರುಣೆ ಇರ್ತಕ್ಕಂಥ ಗುಣ. ಹಾಗಾಗಿ ಸ್ವಲ್ಪ ಬಾಗಿ ನೋಡ್ತಾನೆ, ಏನಾಗಿದೆ, ಬಿಳಿ ಕೊಕ್ಕರೆ ಇಲ್ಲೇ ಬಿದ್ದಿದೆ ಅಂತೇಳಿ ಕನಿಕರದಿಂದ ಅದನ್ನ ಬಾಗಿ ನೋಡ್ತಾನೆ. ಆವಾಗ ಆ ಕೊಕ್ಕರೆಗೆ ಏನಾಗಿತ್ತು ಅಂದ್ರೆ ಒಂದು ಬಾಣ ಚಿಚ್ಚಿತ್ತು. ಕೊಕ್ಕರೆಯ ಮೈಯೊಳಗೆ ಏನಾಗಿತ್ತು? ಒಂದು ಬಾಣ ಚಿಚ್ಚಿತ್ತು. ಅಂದ್ರೆ ಅದಕ್ಕೆ ಗಾಯ ಆಗಿದೆ. ಈಗ ಕೊಕ್ಕರೆಗೆ ಬಾಣ ಚುಚ್ಚಿತ್ತು. ಆಗ ಅದು ನರಳ್ತಾ ಇತ್ತು, ಕಷ್ಟಪಡ್ತಾ ಇತ್ತು, ಹಾರ್ಲಿಕ್ಕೆ ಆಗ್ತಾ ಇಲ್ಲ, ನಡಿಲಿಕ್ಕೆ ಆಗ್ತಾ ಇಲ್ಲ. ಆ ಕೊಕ್ಕರೆ ಏನಾಗತ್ತಂದ್ರೆ ಆ ಒಂದು ಗಾಯಕ್ಕೆ ಅಲ್ಲಿ ಚಡ್ಪಡಿಸ್ತಾ ಇತ್ತು. ಆಗ ಏನಾಗತ್ತಂದ್ರೆ ಹರಿ ಆ ಬಿಳಿ ಕೊಕ್ಕರೆಯನ್ನ ಮೇಲೆ ಎತ್ತಿಕೊಂಡು ಏನ್ ಮಾಡ್ತಾನೆ, ಹಿಡಿದುಕೊಂಡು ಕೈಯಲ್ಲಿ ಹಿಡಿದು ಏನ್ ಮಾಡ್ತಾನೆ, ಅದರ ಒಳಗಡೆ ಇರ್ತಕ್ಕಂಥ ಮೈಯೊಳಗೆ ಇರ್ತಕ್ಕಂಥ ಬಾಣವನ್ನ ಹೊರತೆಗಿತಾನೆ. ಚುಚ್ಚಿದ್ದ ಬಾಣವನ್ನು ಹೊರತೆಗೆದ ನಂತರ ಏನಾಗುತ್ತಂದ್ರೆ ಆ ಬಿಳಿ ಕೊಕ್ಕರೆಯನ್ನ ಹಿಡಿದುಕೊಂಡು ಅಲ್ಲೇ ಸಿಗ್ತಕ್ಕಂತಹ ರಸಮೂಲಿಕೆಯನ್ನ, ಅಂದ್ರೆ ಗಿಡದ ಔಷಧಿಯನ್ನ ರಸವನ್ನ ಮಾಡಿ ಗಿಡದ ಬೇರುನು ಅಥವಾ ಎಲೆಗಳ ಭಾಗನು ಯಾವುದೋ ಒಂದನ್ನ ಗಿಡದ ರಸಮೂಲಿಕೆಗಳನ್ನು ತೆಗೆದುಕೊಂಡು ಏನ್ ಮಾಡ್ತಾನೆ, ಅದನ್ನ ಚೆನ್ನಾಗಿ ಅರೆದು ಅದರಿಂದ ರಸವನ್ನು ತೆಗೆದು ಅದಕ್ಕೆ ಗಾಯಕ್ಕೆ, ಎಲ್ಲಿ ಆ ಬಾಣ ಚುಚ್ಚಿದೆಯೋ ಬಿಳಿ ಕೊಕ್ಕರೆಗೆ, ಆ ಗಾಯಕ್ಕೆ ಅದನ್ನ ಔಷಧಿಯನ್ನಾಗಿ ಹಾಕ್ತಾನೆ. ನಂತರ ಏನಾಗುತ್ತಂದ್ರೆ ಅದರ ಗಾಯ ಕಡಿಮೆ ಆಗುತ್ತೆ, ಕೊಕ್ಕರೆ ನೋವು ಕಡಿಮೆ ಆಗುತ್ತೆ. ನಂತರ ಅದು ಆತನಿಗೆ ಕೃತಜ್ಞತೆಯನ್ನ ಮಾಡಿದ ಉಪಕಾರಕ್ಕೆ ಪುನಃ ಅದೇನ್ ಮಾಡುತ್ತೆ, ಆತನಿಗೆ 3 ಬಾರಿ ತಲೆಬಾಗಿ, ನೋಡ್ರಿ ಎಷ್ಟಂದ್ರೆ 3 ಬಾರಿ ತಲೆಯನ್ನು ಬಾಗಿ ಅದು ಹಾರಿ ಹೋಗುತ್ತೆ. ಯಾವುದು? ಬಿಳಿ ಕೊಕ್ಕರೆ ತಲೆಬಾಗಿ ನಮಸ್ಕರಿಸುತ್ತೆ. ಯಾವುದು? ಬಿಳಿ ಕೊಕ್ಕರೆ. ಏಕೆ ನಮಸ್ಕಾರ ಮಾಡಿತು? ಆ ಹರಿ ಅಂತಕ್ಕಂಥ ಹುಡುಗ ಏನ್ ಮಾಡ್ತಾನೆ, ಅದರ ಮೈಯೊಳಗೆ ಚುಚ್ಚಿರ್ತಕ್ಕಂಥ ಬಾಣವನ್ನು ಹೊರತೆಗೆದು ರಸಮೂಲಿಕೆಯನ್ನು ಹಾಕಿ ಅದರ ಗಾಯಕ್ಕೆ ಉಪಚಾರ ಮಾಡ್ತಾನೆ. ಆಗ ನೋವು ಕಡಿಮೆ ಆದಂತಹ ಕೊಕ್ಕರೆ ಏನ್ ಮಾಡ್ತಿದ್ರೆ ಆತನ ಒಂದು ಆ ಉಪಕಾರಕ್ಕೆ, ಆತನ ಕರುಣೆ ಗುಣಕ್ಕೆ ಏನ್ ಮಾಡ್ತೈತೆ, 3 ಬಾರಿ ತಲೆಯನ್ನ ಬಾಗಿಸಿ ನಮಸ್ಕಾರ ಮಾಡಿ ಅದು ಹಾರಿ ಹೊರಟು ಹೋಯಿತು. ಇದು ಇಲ್ಲಿ ನಾವು ತಿಳ್ಕೊಳ್ತೀವಿ. ನಂತರ ನೋಡಿ ಏನಾಗುತ್ತೆ ಅಂತಂದ್ರೆ, ಹೀಗಿರ್ಬೇಕಾದ್ರೆ ಮತ್ತೆ ಅಲ್ಲಿ ದಿನಗಳು ಕಳೆದವು. ಹರಿಯು ಕೊಕ್ಕರೆಯ ವಿಷಯವನ್ನೇ ಮರೆತು ಬಿಟ್ಟನು. ಒಂದು ದಿನ ಸುಂದರಿಯಾದ ಹುಡುಗಿಯೊಬ್ಬಳು ಅವನಲ್ಲಿಗೆ ಬಂದು, ನನಗೆ ತಂದೆ ತಾಯಿ ಇಲ್ಲ, ಮುಂದಿನ ಊರಿನಲ್ಲಿ ನನ್ನ ಚಿಕ್ಕಪ್ಪನು ಇದ್ದಾನಂತೆ, ಅವನನ್ನು ಹುಡುಕಿಕೊಂಡು ಹೊರಟಿದ್ದೇನೆ. ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ಇರಲು ಜಾಗ ಕೊಡ್ತೀರಾ ಎಂದು ಕೇಳಿದಳು. ನೋಡ್ರಿ ಏನಾಗುತ್ತೆ, ಹರಿ ಉಪಚಾರ ಮಾಡಿದಾನೆ, ರಸಮೂಲಿಕೆಯನ್ನು ಹಾಕಿದ್ದಾನೆ, ಅದು ನಮಸ್ಕಾರ ಮಾಡಿ ಹೊರಟೋಗಿದೆ. ಅದು ಆತನ ಗುಣ. ಆತ ಅದನ್ನ ನೆನಪಿಟ್ಕೊಳ್ಳೋದಿಲ್ಲ, ಮರಿತಾನೆ. ಕೆಲವು ದಿನ 1 ತಿಂಗಳು ಅಥವಾ 2 ತಿಂಗಳು ಒಂದು
6 ತಿಂಗಳಾದ ನಂತರ ಅದನ್ನು ಮರ್ತಿರ್ತಾನೆ. ನಾನು ಇಂಥ ಒಂದು ಬಿಳಿ ಕೊಕ್ಕರೆಯನ್ನು ಆರೈಕೆ ಮಾಡಿದೆ, ಅದು ಹಾರಿ ಹೋಯಿತು, 3 ಬಾರಿ ನಮಸ್ಕಾರ ಮಾಡಿತು, ಇದೆಲ್ಲವನ್ನ ಮರ್ತಿರ್ತಾನೆ ಹರಿ. ಕೆಲವು ದಿನಗಳ ನಂತರ ಏನಾಗುತ್ತೆ ಅಂತಂದ್ರೆ ಒಂದು ಸುಂದರಿಯಾದಂಥ ಹುಡುಗಿ ನೋಡ್ರಿ ಏನಾಗುತ್ತೆ, ಒಂದು ಸುಂದರವಾದಂಥ ಹುಡುಗಿ ಎಲ್ಲಪ್ಪ ಅಂದ್ರೆ ಈ ಹರಿಯ ಹತ್ರ ಬರ್ತಾಳೆ. ಅಲ್ಲಿ ಬಂದಾಗ ಏನಪ್ಪ ಅಂದ್ರೆ ಆಕೆ ಆತನನ್ನ ಮಾತನಾಡಿಸ್ತಾಳೆ. ಏನ್ ಮಾತಾಡ್ತಾಳೆ? ಹರಿಯ ಜೊತೆಗೆ ಯಾವ ಒಂದು ವಿಷಯವನ್ನ ಚರ್ಚೆ ಮಾಡ್ತಾಳೆ ಅಂತಂದ್ರೆ, ಹುಡುಗಿಯೊಬ್ಬಳು ಅವನ ಬಳಿಗೆ ಬಂದು ಹರಿಯ ಹತ್ತಿರ ಬಂದು ಏನ್ ಮಾಡ್ತಾಳೆ, ಕೇಳ್ತಾಳೆ. ಏನ್ ಕೇಳ್ತಾಳೆ ಅಂತಂದ್ರೆ, ನನಗೆ ತಂದೆ ತಾಯಿ ಇಲ್ಲ. ಸುಂದರವಾದ ಹುಡುಗಿಗೆ ತಂದೆ ತಾಯಿ ಇಲ್ಲ. ಹಾಗಾಗಿ ಏನ್ ಮಾಡ್ತಾಳೆ, ಮುಂದಿನ ಊರಿನಲ್ಲಿ ಅಂದ್ರೆ ಈ ಹರಿ ವಾಸವಾಗಿರ್ತಕ್ಕಂಥ ಊರನ್ನು ಬಿಟ್ಟು ಮುಂದಡೆ ಇರ್ತಕ್ಕಂಥ ಊರಿನಲ್ಲಿ ನನ್ನ ಚಿಕ್ಕಪ್ಪ ಇದ್ದಾನಂತೆ. ಆಕೆಗೆ ಯಾರು ಹೇಳಿದ್ದಾರೆ, ಸುಂದರವಾದಿಗೆ ಹೇಳಿದ್ದಾರೆ, ನನ್ನ ಚಿಕ್ಕಪ್ಪ ಬೇರೆ ಊರಿನಲ್ಲಿ ವಾಸವಾಗಿದ್ದಾನೆ, ಅಲ್ಲಿ ನೀನು ಹೋಗು, ಆ ಮನೆಯನ್ನು ಸೇರಿಕೋ ಅಂತಾರೆ. ಯಾಕಂದ್ರೆ ತಂದೆ ತಾಯಿ ಇಲ್ಲ. ಆ ಕಾರಣಕ್ಕಾಗಿ ಏನಪ್ಪ ಅಂತಂದ್ರೆ ಅಲ್ಲಿ ಹುಡುಗಿ ತನ್ನ ಚಿಕ್ಕಪ್ಪನ ಮನೆಗೆ ಹೋಗೋದಕ್ಕೆ ಬಂದಿದ್ದಾಳೆ. ಆಗ ಹರಿ ಆಕೆಗೆ ಸಿಕ್ಕಿದ್ದಾನೆ. ಸಿಕ್ಕಾಗ ಏನಪ್ಪ ಅಂದ್ರೆ ಆಕೆ ತಂದೆ ತಾಯಿ ಇಲ್ಲ, ಮುಂದಿನ ಊರಿನಲ್ಲಿ ನನ್ನ ಚಿಕ್ಕಪ್ಪನಿದ್ದಾನಂತೆ, ಆತನ ಮನೆಗೆ ನಾನು ಹೋಗಬೇಕಾಗಿದೆ. ಹಾಗಾಗಿ ಹುಡುಕಿಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ರಾತ್ರಿ, ಈಗ ಕತ್ತಲೆ ಆಗಿರ್ತ ಸಮಯ, ಸಾಯಂಕಾಲ ಆಗಿದೆ, ಕತ್ತಲು ಆವರ್ತಾ ಇದೆ. ಹಾಗಾಗಿ ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ಇರ್ಲಿಕ್ಕೆ ಜಾಗ ಕೊಡ್ತೀರಾ ಅಂತೇಳಿ ಈ ಹರಿಯನ್ನ ಏನಪ್ಪ ಅಂದ್ರೆ ಆ ಸುಂದರವಾದ ಹುಡುಗಿ ಕೇಳ್ತಾಳೆ. ಅವತ್ತೇ ಏನಪ್ಪ ಅಂದ್ರೆ ಕೇಳಿದ ತಕ್ಷಣ ಆತ ಏನ್ ಮಾಡ್ತಾನೆ ನೋಡಿ, ಆತನಲ್ಲಿರ್ತಕ್ಕಂಥ ಗುಣಗಳು ಯಾವ ಗುಣಗಳು? ಮಾನವೀಯ ಮೌಲ್ಯ ಅಂತ ಹೇಳ್ಬೋದು, ಉಪಕಾರ ಮಾಡುವಂಥ ಗುಣ ಇರ್ಬೋದು, ಪ್ರೀತಿ ಇರ್ಬೋದು, ಇವೆಲ್ಲ ಇರ್ತಕ್ಕಂಥ ಆ ಒಬ್ಬ ಹರಿ ಏನ್ ಮಾಡ್ತಾನೆ ಅಂದ್ರೆ ಒಪ್ಪಿಕೊಳ್ತಾನೆ. ಆ ಸುಂದರವಾದ ಹುಡುಗಿಗೆ ತನ್ನ ಮನೆಯಲ್ಲಿ ಇರಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಅವಕಾಶ ಮಾಡಿಕೊಟ್ಟು ಏನ್ ಮಾಡ್ತಾನೆ ಅಂದ್ರೆ ಆ ರಾತ್ರಿ ಅವನ ಮನೆಯಲ್ಲಿ ಆಕೆ ಇರ್ತಾಳೆ. ನೋಡಿ ಏನಾಗುತ್ತೆ ಅವಾಗಂದ್ರೆ, ಹುಡುಗಿ ರಾತ್ರಿಯ ಅಡುಗೆ ಮಾಡಲು ರೈತನ ವೃದ್ಧ ಹೆಂಡತಿಗೆ ನೆರವಾದಳು. ಮನೆಯನ್ನು ಗುಡಿಸಿ ಸಾರಿಸಿ ಚೊಕ್ಕಟ ಮಾಡಿದಳು. ಮರುದಿನ ಆ ವೃದ್ಧ ದಂಪತಿಗಳು, ಹುಡುಗಿ ನೀನು ನಮ್ಮಲ್ಲೇ ಇದ್ದು ಬಿಡು, ನಮ್ಮ ಮಗಳ ಹಾಗೆ ನೋಡ್ಕೋತೇವೆ ಎಂದರು. ಹುಡುಗಿಯು ಒಪ್ಪಿ ಅಲ್ಲಿಯೇ ಉಳಿದಳು. ಹರಿಗೆ ಅವಳಲ್ಲಿ ಪ್ರೀತಿ ಹುಟ್ಟಿತು. ನೋಡ್ರಿ ಏನಾಗುತ್ತೆ ಅಂದ್ರೆ ಆ ರಾತ್ರಿ ಆ ಹುಡುಗಿ ಅದೇ ಮನೆಯಲ್ಲಿ ಉಳಿದಾಗ, ಯಾವ ಮನೆಗೆ? ರೈತನ ಆ ಬಡ ದಂಪತಿಯ ಮನೆಯಲ್ಲಿ, ಅಂದ್ರೆ ಹರಿಯ ಮನೆಯಲ್ಲಿ ಆಕೆ ಉಳಿದುಕೊಳ್ತಾಳೆ. ಅವಾಗ ಏನಾಗುತ್ತೆ, ರಾತ್ರಿ ಹೊತ್ತು ಸಮಯ, ಅಡುಗೆ ಮಾಡುವ ಸಮಯ. ಆಗ ಹರಿಯ ತಾಯಿ ಏನ್ ಮಾಡ್ತಾಳೆ, ವೃದ್ಧ ತಾಯಿ ಅಡುಗೆಯನ್ನು ಮಾಡಲಿಕ್ಕೆ ತಯಾರಿ ಮಾಡಿರ್ತಾಳೆ. ಆಗ ಈ ಸುಂದರವಾದ ಹುಡುಗಿ ಆಕೆಗೆ ಸಹಾಯ ಮಾಡ್ತಾಳೆ, ಅಡುಗೆಗೆ ಸಹಾಯ ಮಾಡ್ತಾಳೆ. ಅಂದ್ರೆ ಉದಾಹರಣೆ ಸ್ವಲ್ಪ ಅಲ್ಲಿ ಏನಪ್ಪ ಅಂದ್ರೆ ಬೆಂಕಿಯನ್ನು ಹಾಕೋದಾಗಿರ್ಬೋದು ಒಲೆಗೆ, ಜೊತೆಗೆ ಏನಪ್ಪ ಅಂದ್ರೆ ನೀರನ್ನು ತಂದು ಕೊಡುವುದಾಗಿರ್ಬೋದು, ಅಥವಾ ತರಕಾರಿಯನ್ನ ಕತ್ತರಿಸ್ಕೊಡೋದಾಗಿರ್ಬೋದು. ಹೀಗೆ ಬೇರೆ ಬೇರೆ ಸಣ್ಣ ಸಣ್ಣ ಕೆಲಸಗಳಲ್ಲಿ ಆ ವೃದ್ಧ ತಾಯಿಗೆ ಈ ಸುಂದರವಾದ ಹುಡುಗಿ ಅಡುಗೆ ಕೆಲಸದಲ್ಲಿ ಸಹಾಯವಾಗ್ತಾಳೆ. ಸಹಾಯವಾದ ತಕ್ಷಣ ನಂತರ ಮನೆಯನ್ನೆಲ್ಲ ಚೊಕ್ಕಟ ಮಾಡ್ತಾಳೆ ಹುಡುಗಿ. ಸುಂದರ ಹುಡುಗಿ ಮಾಡ್ತಾಳೆ, ಎಲ್ಲಿ ಮನೆಯಲ್ಲಿ ಕಸವನ್ನು ಗುಡಿಸ್ಬೇಕಾಗಿದೆಯೋ ಅದನ್ನೆಲ್ಲ ಗುಡಿಸಿ ಸ್ವಚ್ಛ ಮಾಡಿ ಬಹಳ ನೀಟಾಗಿರ್ತಕ್ಕಂತಹ ವ್ಯವಸ್ಥಿತವಾಗಿರ್ತಕ್ಕಂತಹ ಒಂದು ಮನೆಯನ್ನು ಮಾಡ್ತಾಳೆ. ಇದೆಲ್ಲವನ್ನ ಆ ವೃದ್ಧ ದಂಪತಿಗಳು ನೋಡ್ತಾರೆ. ಆಗ ಅಲ್ಲಿ ಮರುದಿನ ಏನಾಗುತ್ತೆ ಅಂದ್ರೆ ಅವರಿಬ್ಬರು, ಯಾರು ಹರಿಯ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂದ್ರೆ ಆ ಹುಡುಗಿಯ ಕಷ್ಟವನ್ನ ತಿಳಿದುಕೊಂಡ ನಂತರ ಆಕೆಗೆ ಒಂದು ಮಾತನ್ನು ಹೇಳ್ತಾರೆ. ಯಾವ ಮಾತನ್ನು ಹೇಳ್ತಾರೆ ಅಂತಂದ್ರೆ ಆ ವೃದ್ಧ ದಂಪತಿಗಳು, ಹುಡುಗಿ ನೀನು ನಮ್ಮಲ್ಲೇ ಇದ್ದು ಬಿಡು. ನೋಡ್ರಿ, ನೀನು ನಮ್ಮಲ್ಲೇ ಇದ್ದು ಬಿಡು. ಯಾಕೆ ಹೇಳ್ತಾ ಇದಾರೆ ಅವರು? ಆಕೆಗೆ ತಂದೆ ತಾಯಿ ಇಲ್ಲ ಅನ್ನೋದು ಗೊತ್ತು. ಆ ಕಾರಣಕ್ಕಾಗಿ ಆಕೆಯ ಕೆಲಸವನ್ನು ಕೂಡ ನೋಡಿದ್ದಾರೆ ಅವರು. ರಾತ್ರಿ ಹೊತ್ತು ಅಡುಗೆಗೆ ಸಹಾಯ ಮಾಡಿದಾಗಿರ್ಬೋದು, ಮನೆಯನ್ನ ಸ್ವಚ್ಛ ಮಾಡಿದಾಗಿರ್ಬೋದು, ಇದೆಲ್ಲವನ್ನು ನೋಡಿದಂಥವ್ರು ಏನು ಮಾಡ್ತಾರೆ ಅಂದರೆ, ನೀನು ನಮ್ಮಲ್ಲೇ ಇದ್ದು ಬಿಡು, ನಮ್ಮ ಮಗಳ ಹಾಗೆ ನಿನ್ನನ್ನು ನೋಡ್ಕೊಳ್ತೀವಿ ಅಂಥೇಳಿ ಅವಳಿಗೆ ಭರವಸೆಯನ್ನು ಕೊಡ್ತಾರೆ ಆ ವೃದ್ಧ ದಂಪತಿಗಳು. ಹಾಗಾಗಿ ಹುಡುಗಿ ಕೂಡ ಏನು ಮಾಡ್ತಾಳೆ, ಅವರ ಪ್ರೀತಿಗೆ, ಅವರ ಸಹಕಾರಕ್ಕೆ, ಅವರ ಮಾನವೀಯತೆಗೆ ಮೆಚ್ಚಿ ಏನು ಮಾಡ್ತಾಳೆ ಅಂದರೆ ಅದೇ ಮನೆಯಲ್ಲಿ ಇರಲಿಕ್ಕೆ ಒಪ್ಪಿಗೆ ಕೊಡ್ತಾಳೆ. ನಂತರ ಏನಾಗುತ್ತೆ, ಕೆಲವು ದಿನಗಳು ಹಾಗೆ ಅದೇ ಮನೆಯಲ್ಲಿ ಆಕೆ ವಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಸಹಜವಾಗಿ ಹರಿಗೆ ಏನಾಗುತ್ತೆ ಅಂದರೆ ಅವಳ ಮೇಲೆ ಪ್ರೀತಿ ಹುಟ್ಟಿತು. ಸುಂದರವಾದಂಥ ಹುಡುಗಿ ಬೇರೆ, ಈತನಿಗೂ ಕೂಡ ಏನಾಗಿದೆ ಅಂದರೆ ಅದೇ ಮನೆಯಲ್ಲಿ ಇರೋದ್ರಿಂದ ಅವನಲ್ಲಿ ಆಕೆಯ ಬಗ್ಗೆ ಆಸೆ ಹುಟ್ಟುತ್ತೆ, ಜೊತೆಗೆ ಪ್ರೀತಿ ಹುಟ್ಟುತ್ತೆ. ಪ್ರೀತಿ ಏನಾಗುತ್ತೆ ಮುಂದೆ ಅನ್ನೋದನ್ನ ನಾವು ಮತ್ತೆ ನೋಡೋಣ. ನೋಡಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ
ಈ ವರ್ಷ ಮಳೆ ಬಾರದುದರಿಂದ ಕ್ಷಾಮ ಬಂತು. ರೈತ ದಂಪತಿಗಳು ಕಷ್ಟದಲ್ಲಿ ತೊಳಲಾಡುತ್ತಿದ್ದಾಗ ಹುಡುಗಿ ಅಂದಳು, 3 ದಿವಸ ನನ್ನನ್ನು ಒಂದು ಕೊಠಡಿಯಲ್ಲಿ ಬಿಡಿ, ಪೀತಾಂಬರ ನೇಯ್ದು ಕೊಡ್ತೀನಿ, ನೀವ್ಯಾರು ಒಳಗಡೆ ಬರಬಾರದು, ಊಟವನ್ನು ಬಾಗಿಲ ಬಳಿಯೇ ಇಟ್ಟರೆ ರಾತ್ರಿಯ ಹೊತ್ತು ಬಂದು ತಿನ್ಕೋತೇನೆ. ನೋಡ್ರಿ ಏನಾಗತ್ತೆ, ಆ ವರ್ಷ ಆ ಹುಡುಗಿ ಅವರ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂಥ ವರ್ಷದಲ್ಲಿ ಏನಾಗುತ್ತೆ ಅಂದ್ರೆ ಕ್ಷಾಮ ಬಂತು. ಕ್ಷಾಮ ಅಂತಂದ್ರೆ ಏನು? ಬರಗಾಲ, ಅಂದ್ರೆ ಮಳೆ ಸರಿಯಾಗಿ ಆಗಲಿಲ್ಲ ಆ ವರ್ಷ. ಆಗ ಆ ವೃದ್ಧ ದಂಪತಿಗಳು ಚಿಂತೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬಹಳಷ್ಟು ಕಷ್ಟ ಆಗುತ್ತೆ, ತಿನ್ನಲಿಕ್ಕೆ ಸರಿಯಾಗಿ ಆಹಾರ ಸಿಗೋದಿಲ್ಲ, ಸಾಕಷ್ಟು ತೊಂದರೆಗಳು ಎದುರಾಗ್ತವೆ. ಆಗ ಏನಪ್ಪ ಅಂದ್ರೆ ಹುಡುಗಿ ಹೇಳ್ತಾಳೆ, ಆ ಒಂದು ವೃದ್ಧ ದಂಪತಿಗಳಿಗೆ ಮತ್ತು ಹರಿಗೆ ಹೇಳ್ತಾಳೆ. ಏನು ಹೇಳ್ತಾಳೆ ಅಂತಂದ್ರೆ, ನೋಡಿ ನನ್ನನ್ನು 3 ದಿನಗಳ ಕಾಲ ಒಂದು ಕೋಣೆಯಲ್ಲಿ ಬಿಟ್ಟು ಬಿಡಿ, ನನ್ನನ್ನು ಬಿಟ್ಬಿಡಿ, ನಿಮ್ಮ ಒಂದು ಕೋಣೆ ಇದೆಯಲ್ಲ, ಕೊಠಡಿ ಇದೆಯಲ್ಲ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕೊಠಡಿಯಲ್ಲಿ ನನ್ನನ್ನು 3 ದಿನಗಳ ಕಾಲ, ಎಷ್ಟು ದಿನಗಳ ಕಾಲ? 3 ದಿನಗಳ ಕಾಲ ಒಂದು ಕೋಣೆಯಲ್ಲಿ ಬಿಡಿ, ನನ್ನನ್ನ ಕೊಠಡಿಯಲ್ಲಿ ಬಿಡಿ, ನನ್ನನ್ನ ನಾನೇನ್ ಮಾಡ್ತೀನಿ, ಆ ಕೊಠಡಿಯೊಳಗೆ ಹೋಗಿ ಏನ್ ಮಾಡ್ತೀನಿ, ಒಂದು ಪೀತಾಂಬರವನ್ನು ನೇಯ್ದುಕೊಂಡು ಬರ್ತೀನಿ. ಪೀತಾಂಬರ ಅಂತಂದ್ರೆ ರೇಷ್ಮೆ ಬಟ್ಟೆ, ನೆನಪಿಟ್ಕೊಳ್ರಿ, ಪೀತಾಂಬರ ಅಂತಂದ್ರೆ ರೇಷ್ಮೆ ಬಟ್ಟೆ. ಆಕೆ ಒಳಗಡೆ ಹೋಗಿ ಕೊಠಡಿಗೆ ಒಳಗಡೆ 3 ದಿನಗಳ ಕಾಲ ಇದ್ದುಕೊಂಡು ಪೀತಾಂಬರವನ್ನು ನೇಯ್ದುಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಯಾರು? ಸುಂದರವಾದ ಹುಡುಗಿ. ಆವಾಗ ಆಕೆ ಹೇಳ್ತಾಳೆ, ನೀವು ಯಾರು ಒಳಗಡೆ ಬರಬಾರದು, 3 ದಿನದ ಕಾಲ ನನ್ನ ಕೊಠಡಿಗೆ ನೀವು ಯಾರು ಬರುವುದಿಲ್ಲ, ಬಾಗಿಲನ್ನು ತೆರೆಯುವುದಿಲ್ಲ, ನೀವು ಊಟವನ್ನು ಏನು ಮಾಡಬೇಕು, ಬಾಗಿಲ ಬಳಿಯೇ ಇಟ್ಟು ಬಿಡಬೇಕು, ನಾನು ಅದನ್ನು ಬಂದು ತಿಳ್ಕೊತೀನಿ ಅಂತೇಳಿ ಸುಂದರವಾದ ಹುಡುಗಿ ಹೇಳ್ತಾಳೆ. ಹಾಗಾಗಿ ಏನು ಮಾಡ್ತಾರೆ ಅಂತಂದ್ರೆ ಆ ದಿವಸ ಅಲ್ಲೇನಾಗುತ್ತೆ, ಆಕೆ ಕೊಠಡಿ ಒಳಗೆ ಸೇರ್ತಾಳ, ಪೀತಾಂಬರವನ್ನು ನೇಯ್ದುಕೊಂಡು ಬರ್ತಾಳ. ಈಗ ನೋಡೋಣ. ಅಂತೆಯೇ ಹುಡುಗಿ ಕೊಠಡಿ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಅವಳ ಆದೇಶದ ಪ್ರಕಾರ ಯಾರೂ ಒಳಗಡೆ ಹೋಗಲಿಲ್ಲ. ಪ್ರತಿದಿನ ರಾತ್ರಿ ಬಾಗಿಲ ಬಳಿ ಅನ್ನ ಸಾರುಗಳ ತಟ್ಟೆಯನ್ನು ಇಡುತ್ತಿದ್ದ ಹರಿ ಬೆಳಗೆದ್ದು ಖಾಲಿಯಾದ ತಟ್ಟೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದನು. ನೋಡಿ, ಅಂತೆಯೇ ಕೂಡ ಏನ್ ಮಾಡ್ತಾರ, ಆ ವೃದ್ಧ ದಂಪತಿಗಳು ಹರಿ ಎಲ್ಲರೂ ಕೂತ್ಕೊಂಡು ಒಪ್ಪಿಗೆಯನ್ನ ಕೊಡ್ತಾರೆ. ಯಾವುದಕ್ಕಾಗಿ? 3 ದಿನದ ಕಾಲ ಕೊಠಡಿಯೊಳಗೆ ಹೋಗಿ ಪೀತಾಂಬರವನ್ನು ನೇಯ್ದುಕೊಂಡು ಬರಲಿಕ್ಕೆ ಆಕೆಗೆ ಒಪ್ಪಿಗೆಯನ್ನು ಕೊಡ್ತಾರೆ. ಅಂತೆಯೇ ಹಾಗೆ ಏನ್ ಮಾಡ್ತಾರೆ, ಹುಡುಗಿ ಕೂಡ ಸುಂದರವಾದ ಹುಡುಗಿ ಕೊಠಡಿಯೊಳಗೆ ಹೋಗ್ತಾಳೆ, ಬಾಗಿಲನ್ನ ಹಾಕಿಕೊಳ್ತಾಳೆ. ಬಾಗಿಲನ್ನು ಹಾಕಿಕೊಂಡು ಏನ್ ಮಾಡ್ತಾರೆ, ಆಕೆ ತನ್ನ ಕಾರ್ಯವನ್ನ ಪ್ರಾರಂಭ ಮಾಡ್ತಾಳೆ. ಅವಳ ಆದೇಶ ಪ್ರಕಾರ ಅವ್ರು ಹೇಳಿರ್ತಾಳಲ್ಲ, ಯಾರು ಒಳಗಡೆ ಬರಬಾರದು ಅಂತ ಹೇಳಿ, ಹಾಗಾಗಿ ಯಾರು ಒಳಗಡೆ ಹೋಗಲಿಲ್ಲ. ಪ್ರತಿದಿನ ರಾತ್ರಿ ಏನ್ ಮಾಡ್ತಾ ಇದ್ರು, ಬಾಗಿಲ ಬಳಿಯಲ್ಲಿ ಅನ್ನ ಸಾರುಗಳ ತಟ್ಟೆಯನ್ನ ಇಡ್ತಾ ಇದ್ರು. ಅದನ್ನ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಹರಿಯಾಗಿದ್ದನು. ಹರಿನೇ ಆ ಕೆಲಸವನ್ನ ಮಾಡ್ತಾ ಇದ್ದ, ಊಟವನ್ನ ಇಡುವಂತ ಕೆಲಸವನ್ನ. ಜೊತೆಗೆ ಬೆಳಗ್ಗೆ ಆದ ತಕ್ಷಣ ಆ ಖಾಲಿಯಾದ ತಟ್ಟೆಯನ್ನು ತೆಗೆದುಕೊಂಡು ಏನ್ ಮಾಡ್ತಾ ಇದ್ದ, ಪುನಃ ಬಂದ್ಬಿಡ್ತಾ ಇದ್ದ. ಈ ರೀತಿ ಏನಾಗ್ತಾ ಇತ್ತು ಅಂದ್ರೆ, ಅಲ್ಲಿ ಆ ವೃದ್ಧ ದಂಪತಿಗಳ ಸಂಸಾರದಲ್ಲಿ ಒಂದು ಸುಂದರವಾದ ಹುಡುಗಿಯ ಪ್ರವೇಶವಾಗುತ್ತೆ. ಆಕೆ ಪೀತಾಂಬರವನ್ನು ನೇಯಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಪೀತಾಂಬರವನ್ನು ನೇಯಲಿಕ್ಕೆ ಕಾರಣ ಏನು? ಆ ವರ್ಷ ಬಂದಂಥ ಬರಗಾಲ ತೊಂದರೆಯನ್ನ ಉಂಟು ಮಾಡುತ್ತೆ. ಆ ಕಾರಣಕ್ಕಾಗಿ ಪೀತಾಂಬರವನ್ನ ಅಥವಾ ರೇಷ್ಮೆ ಬಟ್ಟೆಯನ್ನು ನಾನು ನೇಯ್ದುಕೊಂಡು ಬರ್ತೀನಿ, ತಯಾರು ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಈ ರೀತಿ ಏನಾಗುತ್ತೆ ಅಂದ್ರೆ, ಆಕೆ ಕೊಠಡಿಯೊಳಗೆ ಹೋಗ್ತಾಳೆ. ಕೊಠಡಿಯೊಳಗೆ ಹೋದ ತಕ್ಷಣ ನಂತರ 3 ದಿನಗಳ ಬಳಿಕ ಅವಳು ಪೀತಾಂಬರವನ್ನು ನೇಯ್ದುಕೊಂಡು ಬರ್ತಾಳ ಅಥವಾ ಬರುವುದಿಲ್ಲವಾ? ಆಮೇಲೆ ಹರಿಯಲ್ಲಿ ಹುಟ್ಟಿದಂತಹ ಪ್ರೀತಿ ಅದು ಯಶಸ್ವಿ ಆಗುತ್ತಾ ಆಗೋದಿಲ್ವಾ? ಇವೆಲ್ಲವನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಇಷ್ಟು ಈ ದಿನ ಇಲ್ಲಿಗೆ ನಾವು ವಿರಾಮ ಮಾಡೋಣ. ನೋಡಿ, ಧನ್ಯವಾದ ಹೇಳಿದ ಕೊಕ್ಕರೆ. ಈ ಪಾಠವನ್ನ ತಾವೆಲ್ಲರೂ ಈಗ ಅರ್ಧ ಭಾಗವನ್ನ ಮಾತ್ರ ಕೇಳಿದ್ರಿ. ಇನ್ನು ಮುಂದುವರೆದ ಭಾಗವನ್ನ ನಾಳೆ ದಿವಸ ನೋಡೋಣ ಅಥವಾ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈಗೇನು ಮಾಡಿದ್ರೆ, ನೀವೆಲ್ಲರೂ ಮನೆ ಕೆಲಸವನ್ನ ಇಷ್ಟು ನಾನು ಹೇಳಿದಂಥ ಇವತ್ತಿನ ವಿಷಯದ ಮೇಲೆ 10 ಪ್ರಶ್ನೆಗಳನ್ನು ನೀವೇ ರಚನೆ ಮಾಡಿ ಅದಕ್ಕೆ ಉತ್ತರವನ್ನು ಕೂಡ ಬರೆಯಿರಿ ಅಂತ ಹೇಳ್ತಕ್ಕಂಥ ವಿಷಯವನ್ನು ಕೊಟ್ಟು ಇಲ್ಲಿಗೆ ತರಗತಿ ವಿವರ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.